ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಹೆಬ್ಬಾಳ ಹತ್ರ ಇರುವಂಥ ಒಂದು ಫ್ಲವರ್ ಮಾರ್ಕೆಟಿಗೆ ಬಂದಿದ್ದೀನಿ. ಇದು ಬಿಗ್ಗೆಸ್ಟ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಯಾರು ಫಾರ್ಮರ್ಸ್ ಎಲ್ಲ ಇದ್ದಾರಲ್ಲ, ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಯಾರ್ಯಾರು ರೋಸಸ್ಸನ್ನು ಬೆಳೀತಾರೆ, ಅಂದರೆ ಕ್ವಾಲಿಟಿ ಫ್ಲವರ್ಸ್ ಇರುತ್ತೆ ಇದೆಲ್ಲ, ಅವರೆಲ್ಲ ಪ್ರತಿಯೊಬ್ಬರೂ ಇಲ್ಲಿಗೇ, ಅಂದರೆ ಈ ಹೆಬ್ಬಾಳ್ ಮಾರ್ಕೆಟ್ಗೆ ತೊಗೊಂಡು ಬಂದು ಕೊಡ್ತಾರೆ. ಸೊ ನಾವು ಅಂದರೆ ಇವಾಗ ಜನ್ರಲಾಗಿ ಯಾರೂ ಹೋಗಿ ಅಲ್ಲಿ ತೊಗೊಳ್ಳೋದಿಲ್ಲ. ಯಾರು ಈವೆಂಟ್ಸ್ ಮಾಡ್ತಾರೆ, ಈವೆಂಟ್ಸ್ ರಿಲೇಟೆಡ್ ಇರ್ತಾರೆ, ಅವರಿಗೆ ಇಲ್ಲಿ ಹೋದರೆ ಕಡಿಮೆ ಬೆಲೆಗೆ ಸಿಗುತ್ತೆ, ಮಾರ್ಕೆಟ್ ರೇಟ್ಗಿಂತ ಕಡಿಮೆ ಬೆಲೆಗೆ. ಆಮೇಲೆ ವಿಲ್ಸನ್ ಗಾರ್ಡನು ಮತ್ತು ಬಿನ್ನಿಪೇಟೆಲೆಲ್ಲ ಫ್ಲವರ್ ಶಾಪ್ ಇದೆ ಆ್ಯಕ್ಚುಲಿ. ಅಂದರೆ ಈವೆಂಟ್ಸ್ ಮಾಡೋರಿಗೆ ಗೊತ್ತಿರುತ್ತೆ. ಈ ಎಲ್ಲ ಮಾರ್ಕೆಟ್ಗಿಂತನೂ ರೇಟ್ ಅಂತ ಬಂದಾಗ ಹೆಬ್ಬಾಳ್ ಮಾರ್ಕೆಟಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ನಮಗೆ ಫ್ಲವರ್ಸು. ಈ ಫ್ಲವರ್ಸು ಅಂದರೆ ಈಗ ಮಲ್ಟಿ ಕಲರ್ ಫ್ಲವರ್ಸ್ ಇದೆ, ರೆಡ್ ರೋಸಸ್, ಎಲ್ಲ ಥರದ್ದು ಫ್ಲವರ್ಸು ಇದೆ. ಕ್ವಾಲಿಟಿ ಫ್ಲವರ್ಸ್ ಸಿಗುತ್ತೆ ನಮಗೆ. ಈವೆಂಟ್ಸ್ ಮಾಡೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ರೀಸೇಲ್ ಮಾಡೋರಿಗೆ ಇಲ್ಲಿಂದ ತೊಗೊಂಬಂದು ನಾವು ಮತ್ತು ರಿಟೇಲ್ ಏನಾದರೂ ಸೇಲ್ ಮಾಡೋರಿದ್ದರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆ ಈಗ ಹೊಸ್ದಾಗಿ ಈವೆಂಟ್ಸ್ನ ಸ್ಟಾರ್ಟ್ ಮಾಡಬೇಕಂತ ಆಸೆ ಇರುತ್ತೆ, ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಹೋದರೆ ಕಡಿಮೆ ಬೆಲೆಗೆ ಫ್ಲವರ್ಸ್ ಸಿಗುತ್ತೆ. ಹಾಗೆ ಸ್ಟಾರ್ಟಪ್ಸ್ ಇರ್ತಾರೆ, ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ, ಫ್ಲವರ್ಸ್ ಮಾರ್ಕೆಟಲ್ಲಿ ತೊಗೊಳ್ತಾ ಇರ್ತಾರೆ, ಕಡಿಮೆ ಬೆಲೆಗೆ ಈವೆಂಟ್ಸ್ನ ಒಪ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಎಷ್ಟು ಕೊಟೇಶನ್ ಮಾಡಬೇಕು ಅಂತ ಐಡಿಯಾಸೇ ಇರೋದಿಲ್ಲ. ಸೊ ಆವಾಗಿದ್ದಾಗ ನಾವೇನು ಮಾಡ್ತೀವಿ, ಇಷ್ಟು ಸಿಗ್ಬೋದು, ಯಾಕಂದರೆ ಇವತ್ತಿನ ರೇಟು ಮಾರ್ಕೆಟಲ್ಲಿ ಬೇರೆ ಇರುತ್ತೆ. ಈಗ ನಾವು ಈವೆಂಟ್ಸ್ ಮಾಡೋ ಡೇಟಲ್ಲೇ ಮಾರ್ಕೆಟಲ್ಲಿ ಫ್ಲವರ್ ರೇಟ್ ಬೇರೆ ಇರುತ್ತೆ. ಸೊ ಕಡಿಮೆ ಬೆಲೆಗೆ ಯಾರು ಒಪ್ಕೊಂಡ್ಬಿಟ್ಟು ಕೈಯಿಂದ ದುಡ್ಡು ಹಾಕಿ ಈ ಥರ ಎಲ್ಲ ಲಾಸ್ ಎಲ್ಲ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಆ ಎಕ್ಸ್ಪೀರಿಯೆನ್ಸ್ ನನಗೂ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು, ಸ್ಟಾರ್ಟಪ್ ಯಾರು ಈವೆಂಟ್ಸ್ ಮಾಡೋರಿದ್ದೀರ ಅವ್ರಿಗೆ ಒಂದು ಒಳ್ಳೆ ಮೆಸೇಜ್ ಅಥವಾ ಒಂದು ಸಜೆಷನ್ ಅಂತ ಆಗ್ಬೋದು ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೆಬ್ಬಾಳ್ ಮಾರ್ಕೆಟ್ಗೆ ಹೋದರೆ ನಿಮಗೆ ಮಾರ್ಕೆಟಲ್ಲಿ ಯಾವುದು KR ಮಾರ್ಕೆಟ್, ಫ್ಲವರ್ ಮಾರ್ಕೆಟ್ ಇರ್ಬೋದು, ಬಿನ್ನಿಪೇಟೆ ಇರ್ಬೋದು, ಅಥವಾ ಇದು ವಿಲ್ಸನ್ ಗಾರ್ಡನ್ ಇರ್ಬೋದು, ಇಲ್ಲಿ ಸಿಗೋ ರೇಟಿಗಿಂತ ಕಡಿಮೆ ಬೆಲೆಗೆ, ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ. ಮತ್ತು ಫ್ರೆಶ್ ಫ್ಲವರ್ಸ್ ಸಿಗುತ್ತೆ, ಕ್ವಾಲಿಟಿ ಫ್ಲವರ್ಸ್ ಸಿಗುತ್ತೆ. ನೀವು ಯಾವತ್ತೂ ನಾನು ಸಜೆಸ್ಟ್ ಮಾಡೋದು ಕ್ವಾಲಿಟಿ ಫ್ಲವರ್ಸಲ್ಲಿರ್ಬೋದು, ಬೇರೆ ಔಟ್ಪುಟ್ಟಲ್ಲಿರ್ಬೋದು, ಕ್ವಾಲಿಟಿ ನೀವು ಯಾರೂ ಮಾಡಬೇಡಿ ಅಂತಲೇ ಹೇಳ್ತೀನಿ. ಹಾಗೆ ಯಾರು ಹೊಸದಾಗಿ ಈವೆಂಟ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರೆಲ್ಲ ಇರ್ತಿರಲ್ಲ, ಸೊ ಅಂಥವ್ರಿಗೆ ಏನಾದರೂ ನನ್ನ ಕಡೆಯಿಂದ ಸಜೆಷನ್ ಬೇಕು ಈವೆಂಟ್ ಫೀಲ್ಡಲ್ಲಿ ಆ ಥರ ಏನಾದರೂ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ಹೇಳ್ಬೋದು. ನನಗೆ ಏನು ಗೊತ್ತಿದೆ ಅದನ್ನು ನಾನು ಖಂಡಿತ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ. ಈವೆಂಟ್ಸ್ ಎಲ್ಲ ಹೇಗೆ ಮಾಡೋದು, ಮತ್ತು ಹೇಗೆ ಕೊಟೇಶನ್ನ ಮಾಡೋದು, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇದನ್ನೆಲ್ಲ ನಾನು ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.